ದಿನನಿತ್ಯ ಕರ್ನಾಟಕದಿಂದ ಎಲ್ಲಾ ಮೂಲೆಯಿಂದಲೂ ಕೂಡ ರೈತರು ಫೋನ್ ಮಾಡ್ಬಿಟ್ಟು ನಮ್ದು ಹಿಂಗಾಗಿದೆ, ಇಲ್ಲಿ ವರದಿನ ಕೊಡಿ ಅಂತ ಹೇಳ್ಬಿಟ್ಟು ವರದಿನ ತರಿಸ್ಕೊಂಡಿದ್ದಾರೆ. ಇದರ ಪ್ರಕಾರವಾಗಿ ಕೃಷ್ಣಾಳಜಿಯವರ ಮುಖಂಡತ್ವದಲ್ಲಿ ಇದನ್ನ ಕೇಂದ್ರ ಪಾರ್ಲಿಮೆಂಟ್ ಇಂದ ಬಂದಂತ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಹೇಳಿ ಒಂದು ಸಮಿತಿ ಅಂತ ಬಂದಿತ್ತು. ಅವ್ರ ಮುಖೇನ ಅದನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನ 100% ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಕಾಗಂತ ಅಗತ್ಯತೆ ಇಲ್ಲ. 100% ಪ್ರಧಾನ ಮಂತ್ರಿಗಳು ನಿಮಗೆ ರಕ್ಷಣೆ ಮಾಡೇ ಮಾಡ್ತಾರೆ. ನಮ್ಗೆಲ್ಲರೂ 25-30 ಸಾವಿರ ರೂಪಾಯಿ 40 ಸಾವಿರ ರೂಪಾಯಿ ಪೆನ್ಷನ್ ಬರ್ತದೆ. ಆ ಪೆನ್ಷನ್ ಬರ್ತದೆ ಅಂದ್ರೆ ನೀವು ಹಾಕಿರ್ತಕ್ಕಂಥ ತೆರಿಗೆಯಿಂದನೇ ನಮಗೆ ಆ ಪೆನ್ಷನ್ ಕೊಡ್ತದೆ ಅಂದ್ರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಆಗಲಿ ಸಾರ್ವಜನಿಕ ನಾವು ಕೆಲಸ ಮಾಡಬೇಕು ಅನ್ನೋದು. ಹಾಗಾಗಿ ಇದರಲ್ಲಿ ಹಾಲಿ ಮಾಜಿ ಅದು ಎಲ್ಲವೂ ಇಲ್ಲ. ಹೇಗೆ ಒಬ್ಬ ಪಕ್ಷದಲ್ಲಿ ಕಾರ್ಯಕರ್ತವನು ಮಾಜಿ ಆಗೋದಿಲ್ವೋ ಹಾಗೆ ಉಳುವವನು ಯಾವತ್ತೂ ಕೂಡ ಅವನು ರೈತ ಹೊರಗಡೆ ಹಾಕೋದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಅವನು ರೈತ ಯಾವತ್ತೂ ಕೂಡ ತಲೆ ಎತ್ತಿ ಬದುಕ್ತಕ್ಕಂಥ ರೀತಿಯಲ್ಲಿ ನಾವು ಇಡಬೇಕೇ ಹೊರತು ತಲೆ ಬಗ್ಸಿ ಅವ್ನು ಹೋಗ್ಬಿಟ್ಟು ಸಲಾಂ ಹೊಂದ್ಕೊಂಡು ಇರ್ತಕ್ಕಂಥ ಜಾಗಕ್ಕೆ ಅವ್ನು ಇರಬಾರದು ಅನ್ನೋದಕ್ಕೋಸ್ಕರನೇ ಭೂ ಕಬಳಿಕೆ ವಿರೋಧ ಸಮಿತಿಯನ್ನ ಇದನ್ನ ತಯಾರಿ ಮಾಡಿ ಇದನ್ನ ಬಿಜಾಪುರದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಶ್ರೀಯುತ ಯತ್ನಾಳ್ ಅವರು ಒಂದು ಹೋರಾಟವನ್ನು ಶುರು ಮಾಡಿದ್ರು. ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವೆ ಆಗಿರ್ತಕ್ಕಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಅಲ್ಲಿ ಬಂದಿದ್ರು. ಅವ್ರ ಜೊತೆಗೆ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನಕ್ಕೆ ಸೆಳೆದು ಇವತ್ತು ಸಿದ್ದರಾಮಯ್ಯನವರು ಇವತ್ತು ಹೇಳಿರ್ತಕ್ಕಂಥದ್ದು ಏನಂದ್ರೆ ಪಾಣಿ ಮೇಲೆ ಎಲ್ಲಾದ್ರೂ ಕೂಡ ನಾವು ವಜಾ ಮಾಡ್ಬಿಟ್ಟಿದೀವಿ ಎಲ್ಲಾದ್ರೂ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ರಿ. ಆದ್ರೆ ಇವತ್ತಿನವರೆಗೂ ಚಟ್ನಳ್ಳಿಯ 960 ಎಕರೆ ಪಾಣಿನಲ್ಲಿ ವಜಾ ಆಗಿದ್ಯಾ? ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಕೂರ್ಸ್ಕೊಂಡು ಬರ್ಸಿದ್ರು ಅಂದ್ಮೇಲೆ ಅಲ್ಲಿಂದ ಮುಖ್ಯಮಂತ್ರಿಗಳ ಆದೇಶ ಮಾಡಿದಾರೆ ಅಂದ್ಮೇಲೆ ಅಧಿಕಾರಿಗಳು ಅದನ್ನ ರಿವರ್ಸ್ ಮಾಡೋದಕ್ಕೆ ಹ್ಯಾಕ್ ಮಾಡಿದ್ರು ಹಾಗೆ ಮಾಡ್ಬೇಕಿತ್ತಲ್ಲ. ಆದ್ರೆ ಇವಾಗ ಏನ್ ಹೇಳ್ತಾ ಇದಾರೆ, ಇಲ್ಲ ನಾವು ವರದಿನ DC ಕಳಿಸ್ತೀವಿ, ತಹಸೀಲ್ದಾರಿಗೆ ಕಳಿಸ್ತೀವಿ, AC ಕಳಿಸ್ತೀವಿ, ಸರ್ಕಾರಕ್ಕೆ ಕಳಿಸ್ತೀವಿ ಅಂತ ಹೇಳಿ. ಇದು ಆಗ ಮಾಡ್ಬೇಕಾದ್ರೆ ಮಾತ್ರ ನಮ್ಮ ಹತ್ರ ಯಾಕೆ ವರದಿ ಕೇಳಲಿಲ್ಲ? ನಮ್ಮ ಹತ್ರ ವರದಿ ಕೇಳಕ್ ಆಗ್ಲಿಲ್ಲ. ಹಾಗಾಗಿ ಈ ಹೋರಾಟವನ್ನ ನಾವು ಒಂದು ಒಳ್ಳೆ ರೀತಿಯ ರೈತರಿಗೆ ಒಂದು ಶಕ್ತಿಯುತವಾಗಿ ಅವರ ಕಾಲ ಮೇಲೆ ಅವರು ನಿಲ್ಲಿಸ್ತಕ್ಕಂಥ ಅವರ ಸ್ವಾಭಿಮಾನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಧಕ್ಕೆ ತರತಕ್ಕ ಒಂದು ಕಾನೂನಾತ್ಮಕವಾಗಿ ಅವ್ರು ಎಲ್ಲೇ ಇದನ್ನ ನಮ್ಮ ಪಾಣಿಯನ್ನ ಅವರ ಹಕ್ಕನ್ನ ಇಟ್ಟಾಗ ಇದು ನನ್ನ ಭೂಮಿ, ಇದು ನನ್ನಗೋಸ್ಕರನೇ ನಮ್ಮ ತಲತಲಾಂತರದಿಂದ ನಮ್ಮ ಪೂರ್ವಿಕರು ಇದನ್ನ ನನಗೆ ಬಳುವಳಿ ಕೊಟ್ಟಿರ್ತಕ್ಕಂಥ ಭೂಮಿ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸರ್ಕಾರದ ಕಾನೂನು ಕೂಡ ಇದ್ರ ಮೇಲೆ ನನ್ನ ದಬ್ಬಾಳಿಕೆ ಮಾಡೋದಾಗ್ಲಿ ದೌರ್ಜನ್ಯ ಮಾಡೋದಾಗ್ಲಿ ಇದ್ರ ಮೇಲೆ ಆಗಬಾರದು ಅನ್ನೋದಾದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ವಕ್ಫ್ ಕಾನೂನನ್ನ ವಿರೋಧ ಮಾಡಿ ಅದ್ರ ತೆಗೆದುಹಾಕತಕ್ಕವರೆಗೂ ಕೂಡ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಸಜ್ಜಾಗಬೇಕು ಅನ್ನೋದು ನನ್ನ ವಿನಂತಿ. ಹಾಗಾಗಿ ಇದಕ್ಕೆ ಎಲ್ಲರೂ ಇವತ್ತು ನಮ್ಮ ಬಂಡಪ್ಪ ಕಾಶಪ್ಪನವರು ಅಲ್ಲಿಗೆ ಬಂದಿದ್ರು, ಪ್ರಕಾಶ್ ಖಂಡ್ರೆ ಬಂದಿದ್ರು, ಅನೇಕ ನಾಯಕರುಗಳು ಬಂದಿದ್ರು, JDS ಮತ್ತು ಬೇರೆ ಬೇರೆ ನಾಯಕರು ಮತ್ತು ಸುಮಾರಷ್ಟು ಕಡೆಯಿಂದ ನಮಗೆ ವಾರ್ ರೂಮ್ ಅಂತ ಏನ್ ಮಾಡಿದೀವಿ ಅಂತ ದಿನನಿತ್ಯ ಕರ್ನಾಟಕದಿಂದ ಎಲ್ಲಾ ಮೂಲೆಯಿಂದಲೂ ಕೂಡ ರೈತರು ಫೋನ್ ಮಾಡ್ಬಿಟ್ಟು ನಮ್ದು ಹಿಂಗಾಗಿದೆ, ಇಲ್ಲಿ ವರದಿನ ಕೊಡಿ ಅಂತ ಹೇಳ್ಬಿಟ್ಟು ವರದಿನ ತರಿಸ್ಕೊಂಡಿದ್ದಾರೆ. ಇದರ ಪ್ರಕಾರವಾಗಿ ಕೃಷ್ಣಾಳಜಿಯವರ ಮುಖಂಡತ್ವದಲ್ಲಿ ಇದನ್ನ ಕೇಂದ್ರ ಪಾರ್ಲಿಮೆಂಟ್ ಇಂದ ಬಂದಂತ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಹೇಳಿ ಒಂದು ಸಮಿತಿ ಅಂತ ಬಂದಿತ್ತು. ಅವ್ರ ಮುಖೇನ ಅದನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನ 100% ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಕಾಗಂತ ಅಗತ್ಯತೆ ಇಲ್ಲ. 100% ಪ್ರಧಾನ ಮಂತ್ರಿಗಳು ನಿಮಗೆ ರಕ್ಷಣೆ ಮಾಡೇ ಮಾಡ್ತಾರೆ. ನಮ್ಗೆಲ್ಲರೂ 25-30 ಸಾವಿರ ರೂಪಾಯಿ 40 ಸಾವಿರ ರೂಪಾಯಿ ಪೆನ್ಷನ್ ಬರ್ತದೆ. ಆ ಪೆನ್ಷನ್ ಬರ್ತದೆ ಅಂದ್ರೆ ನೀವು ಹಾಕಿರ್ತಕ್ಕಂಥ ತೆರಿಗೆಯಿಂದನೇ ನಮಗೆ ಆ ಪೆನ್ಷನ್ ಕೊಡ್ತದೆ ಅಂದ್ರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಆಗಲಿ ಸಾರ್ವಜನಿಕ ನಾವು ಕೆಲಸ ಮಾಡಬೇಕು ಅನ್ನೋದು. ಹಾಗಾಗಿ ಇದರಲ್ಲಿ ಹಾಲಿ ಮಾಜಿ ಅದು ಎಲ್ಲವೂ ಇಲ್ಲ. ಹೇಗೆ ಒಬ್ಬ ಪಕ್ಷದಲ್ಲಿ ಕಾರ್ಯಕರ್ತವನು ಮಾಜಿ ಆಗೋದಿಲ್ವೋ ಹಾಗೆ ಉಳುವವನು ಯಾವತ್ತೂ ಕೂಡ ಅವನು ರೈತ ಹೊರಗಡೆ ಹಾಕೋದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಅವನು ರೈತ ಯಾವತ್ತೂ ಕೂಡ ತಲೆ ಎತ್ತಿ ಬದುಕ್ತಕ್ಕಂಥ ರೀತಿಯಲ್ಲಿ ನಾವು ಇಡಬೇಕೇ ಹೊರತು ತಲೆ ಬಗ್ಸಿ ಅವ್ನು ಹೋಗ್ಬಿಟ್ಟು ಸಲಾಂ ಹೊಂದ್ಕೊಂಡು ಇರ್ತಕ್ಕಂಥ ಜಾಗಕ್ಕೆ ಅವ್ನು ಇರಬಾರದು ಅನ್ನೋದಕ್ಕೋಸ್ಕರನೇ ಭೂ ಕಬಳಿಕೆ ವಿರೋಧ ಸಮಿತಿಯನ್ನ ಇದನ್ನ ತಯಾರಿ ಮಾಡಿ ಇದನ್ನ ಬಿಜಾಪುರದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಶ್ರೀಯುತ ಯತ್ನಾಳ್ ಅವರು ಒಂದು ಹೋರಾಟವನ್ನು ಶುರು ಮಾಡಿದ್ರು. ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವೆ ಆಗಿರ್ತಕ್ಕಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಅಲ್ಲಿ ಬಂದಿದ್ರು. ಅವ್ರ ಜೊತೆಗೆ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿ
ಸರ್ಕಾರದ ಗಮನಕ್ಕೆ ಸೆಳೆದು ಇವತ್ತು ಸಿದ್ದರಾಮಯ್ಯನವರು ಇವತ್ತು ಹೇಳಿರ್ತಕ್ಕಂಥದ್ದು ಏನಂದ್ರೆ ಪಾಣಿ ಮೇಲೆ ಎಲ್ಲಾದ್ರೂ ಕೂಡ ನಾವು ವಜಾ ಮಾಡ್ಬಿಟ್ಟಿದೀವಿ ಎಲ್ಲಾದ್ರೂ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ರಿ. ಆದ್ರೆ ಇವತ್ತಿನವರೆಗೂ ಚಟ್ನಳ್ಳಿಯ 960 ಎಕರೆ ಪಾಣಿನಲ್ಲಿ ವಜಾ ಆಗಿದ್ಯಾ? ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಕೂರ್ಸ್ಕೊಂಡು ಬರ್ಸಿದ್ರು ಅಂದ್ಮೇಲೆ ಅಲ್ಲಿಂದ ಮುಖ್ಯಮಂತ್ರಿಗಳ ಆದೇಶ ಮಾಡಿದಾರೆ ಅಂದ್ಮೇಲೆ ಅಧಿಕಾರಿಗಳು ಅದನ್ನ ರಿವರ್ಸ್ ಮಾಡೋದಕ್ಕೆ ಹ್ಯಾಕ್ ಮಾಡಿದ್ರು ಹಾಗೆ ಮಾಡ್ಬೇಕಿತ್ತಲ್ಲ. ಆದ್ರೆ ಇವಾಗ ಏನ್ ಹೇಳ್ತಾ ಇದಾರೆ, ಇಲ್ಲ ನಾವು ವರದಿನ DC ಕಳಿಸ್ತೀವಿ, ತಹಸೀಲ್ದಾರ್ ಕಳಿಸ್ತೀವಿ, AC ಕಳಿಸ್ತೀವಿ, ಸರ್ಕಾರಕ್ಕೆ ಕಳಿಸ್ತೀವಿ ಅಂತ ಹೇಳಿ. ಇದು ಆಗ ಮಾಡ್ಬೇಕಾದ್ರೆ ಮಾತ್ರ ನಮ್ಮ ಹತ್ರ ಯಾಕೆ ವರದಿ ಕೇಳಲಿಲ್ಲ? ನಮ್ಮ ಹತ್ರ ವರದಿ ಕೇಳಕ್ ಆಗ್ಲಿಲ್ಲ. ಹಾಗಾಗಿ ಈ ಹೋರಾಟವನ್ನ ನಾವು ಒಂದು ಒಳ್ಳೆ ರೀತಿಯ ರೈತರಿಗೆ ಒಂದು ಶಕ್ತಿಯುತವಾಗಿ ಅವರ ಕಾಲ ಮೇಲೆ ಅವರು ನಿಲ್ಲಿಸ್ತಕ್ಕಂಥ, ಅವರ ಸ್ವಾಭಿಮಾನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಧಕ್ಕೆ ತರತಕ್ಕ ಒಂದು ಕಾನೂನಾತ್ಮಕವಾಗಿ ಅವ್ರು ಎಲ್ಲೇ ಇದನ್ನ ನಮ್ಮ ಪಾಣಿಯನ್ನ ಅವರ ಹಕ್ಕನ್ನ ಇಟ್ಟಾಗ ಇದು ನನ್ನ ಭೂಮಿ, ಇದು ನನ್ನಗೋಸ್ಕರನೇ ನಮ್ಮ ತಲತಲಾಂತರದಿಂದ ನಮ್ಮ ಪೂರ್ವಿಕರು ಇದನ್ನ ನನಗೆ ಬಳುವಳಿ ಹಾಕೊಟ್ಟಿರ್ತಕ್ಕಂಥ ಭೂಮಿ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸರ್ಕಾರದ ಕಾನೂನು ಕೂಡ ಇದ್ರ ಮೇಲೆ ನನ್ನ ದಬ್ಬಾಳಿಕೆ ಮಾಡೋದಾಗ್ಲಿ ದೌರ್ಜನ್ಯ ಮಾಡೋದಾಗ್ಲಿ ಇದ್ರ ಮೇಲೆ ಆಗಬಾರದು ಅನ್ನೋದಾದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ವಕ್ಫ್ ಕಾನೂನನ್ನ ವಿರೋಧ ಮಾಡಿ ಅದ್ರ ತೆಗೆದುಹಾಕತಕ್ಕವರೆಗೂ ಕೂಡ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಸಜ್ಜಾಗಬೇಕು ಅನ್ನೋದು ನನ್ನ ವಿನಂತಿ. ಹಾಗಾಗಿ ಇದಕ್ಕೆ ಎಲ್ಲರೂ ಇವತ್ತು ನಮ್ಮ ಬಂಡಪ್ಪ ಕಾಶಪ್ಪನವರು ಅಲ್ಲಿಗೆ ಬಂದಿದ್ರು, ಪ್ರಕಾಶ್ ಖಂಡ್ರೆಯವರು ಬಂದಿದ್ರು, ಅನೇಕ ನಾಯಕರುಗಳು ಬಂದಿದ್ರು, JDS ಮತ್ತು ಬೇರೆ ಬೇರೆ ನಾಯಕರು ಮತ್ತು ಸುಮಾರಷ್ಟು ಕಡೆಯಿಂದ ನಮಗೆ ವಾರ್ ರೂಮ್ ಅಂತ ಏನ್ ಮಾಡಿದೀವಿ ಅಂತ ದಿನನಿತ್ಯ ಕರ್ನಾಟಕದಿಂದ ಎಲ್ಲಾ ಮೂಲೆಯಿಂದಲೂ ಕೂಡ ರೈತರು ಫೋನ್ ಮಾಡ್ಬಿಟ್ಟು ನಮ್ದು ಹಿಂಗಾಗಿದೆ, ಇಲ್ಲಿ ವರದಿನ ಕೊಡಿ ಅಂತ ಹೇಳ್ಬಿಟ್ಟು ವರದಿನ ತರಿಸ್ಕೊಂಡಿದ್ದಾರೆ. ಇದರ ಪ್ರಕಾರವಾಗಿ ಅವರ ಮುಖಂಡತ್ವದಲ್ಲಿ ಇದನ್ನ ಕೇಂದ್ರ ಪಾರ್ಲಿಮೆಂಟ್ ಇಂದ ಬಂದಂತ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಹೇಳಿ ಒಂದು ಸಮಿತಿ ಅಂತ ಬಂದಿತ್ತು, ಅವ್ರ ಮುಖೇನ ಅದನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನ 100ಕ್ಕೆ 100 ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಕಾಗಂತ ಅಗತ್ಯತೆ ಇಲ್ಲ. 100ಕ್ಕೆ 100 ಪ್ರಧಾನ ಮಂತ್ರಿಗಳು ನಿಮಗೆ ರಕ್ಷಣೆ ಮಾಡೇ ಮಾಡ್ತಾರೆ. ನಮ್ಗೆಲ್ಲರೂ 25-30 ಸಾವಿರ ರೂಪಾಯಿ 40 ಸಾವಿರ ರೂಪಾಯಿ ಪೆನ್ಷನ್ ಬರ್ತದೆ. ಆ ಪೆನ್ಷನ್ ಬರ್ತದೆ ಅಂದ್ರೆ ನೀವು ಹಾಕಿರ್ತಕ್ಕಂಥ ತೆರಿಗೆಯಿಂದನೇ ನಮಗೆ ಆ ಪೆನ್ಷನ್ ಕೊಡ್ತದೆ ಅಂದ್ರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಆಗಲಿ ಸಾರ್ವಜನಿಕ ನಾವು ಕೆಲಸ ಮಾಡಬೇಕು ಅನ್ನೋದು. ಹಾಗಾಗಿ ಇದ್ರಲ್ಲಿ ಹಾಲಿ ಮಾಜಿ ಅದು ಎಲ್ಲವೂ ಇಲ್ಲ. ಹೇಗೆ ಒಬ್ಬ ಪಕ್ಷದಲ್ಲಿ ಕಾರ್ಯಕರ್ತವನು ಮಾಜಿ ಆಗೋದಿಲ್ವೋ ಹಾಗೆ ಉಳುವವನು ಯಾವತ್ತೂ ಕೂಡ ಅವನು ರೈತ ಹೊರಗಡೆ ಹಾಕೋದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಅವನು ರೈತ ಯಾವತ್ತೂ ಕೂಡ ತಲೆ ಎತ್ತಿ ಬದುಕ್ತಕ್ಕಂಥ ರೀತಿಯಲ್ಲಿ ನಾವು ಇಡಬೇಕೆ ಹೊರತು ತಲೆ ಬಗ್ಸಿ ಅವ್ನು ಹೋಗ್ಬಿಟ್ಟು ಸಲಾಮ್ ಹೊಂದ್ಕೊಂಡು ಇರ್ತಕ್ಕಂಥ ಪ್ರಚಾರಕ್ಕೆ ಅವ್ನು ಇರಬಾರದು ಅನ್ನೋದಕ್ಕೋಸ್ಕರನೇ ಭೂ ಕಬಳಿಕೆ ವಿರೋಧ ಸಮಿತಿಯನ್ನ ಇದನ್ನ ತಯಾರಿ ಮಾಡಿ ಇದನ್ನ ಬಿಜಾಪುರದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಶ್ರೀಯುತ ಯತ್ನಾಳ್ ಅವರು ಒಂದು ಹೋರಾಟವನ್ನು ಶುರು ಮಾಡಿದ್ರು. ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವೆ ಆಗಿರ್ತಕ್ಕಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಅಲ್ಲಿ ಬಂದಿದ್ರು. ಅವ್ರ ಜೊತೆಗೆ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನಕ್ಕೆ ಸೆಳೆದು ಇವತ್ತು ಸಿದ್ದರಾಮಯ್ಯನವರು ಇವತ್ತು ಹೇಳಿರ್ತಕ್ಕಂಥದ್ದು ಏನಂದ್ರೆ ಪಾಣಿ ಮೇಲೆ ಎಲ್ಲಾದ್ರೂ ಕೂಡ ನಾವು ವಜಾ ಮಾಡ್ಬಿಟ್ಟಿದೀವಿ ಎಲ್ಲಾದ್ರೂ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ರಿ. ಆದ್ರೆ ಇವತ್ತಿನವರೆಗೂ ಚಟ್ನಳ್ಳಿಯ 960 ಎಕರೆ ಪಾಣಿನಲ್ಲಿ ವಜಾ ಆಗಿದ್ಯಾ? ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಕೂರ್ಸ್ಕೊಂಡು ಬರ್ಸಿದ್ರು ಅಂದ್ಮೇಲೆ ಅಲ್ಲಿಂದ ಮುಖ್ಯಮಂತ್ರಿಗಳ ಆದೇಶ ಮಾಡಿದಾರೆ ಅಂದ್ಮೇಲೆ ಅಧಿಕಾರಿಗಳು ಅದನ್ನ ರಿವರ್ಸ್ ಮಾಡೋದಕ್ಕೆ ಹ್ಯಾಕ್ ಮಾಡಿದ್ರು ಹಾಗೆ ಮಾಡ್ಬೇಕಿತ್ತಲ್ಲ. ಆದ್ರೆ ಇವಾಗ ಏನ್ ಹೇಳ್ತಾ ಇದಾರೆ, ಇಲ್ಲ ನಾವು ವರದಿನ DC ಕಳಿಸ್ತೀವಿ, ತಹಸೀಲ್ದಾರ್ ಕಳಿಸ್ತೀವಿ, AC ಕಳಿಸ್ತೀವಿ, ಸರ್ಕಾರಕ್ಕೆ ಕಳಿಸ್ತೀವಿ ಅಂತ ಹೇಳಿ. ಇದು ಆಗ ಮಾಡ್ಬೇಕಾದ್ರೆ ಮಾತ್ರ ನಮ್ಮ ಹತ್ರ ಯಾಕೆ ವರದಿ ಕೇಳಲಿಲ್ಲ? ನಮ್ಮ ಹತ್ರ ವರದಿ ಕೇಳಕ್ ಆಗ್ಲಿಲ್ಲ. ಹಾಗಾಗಿ ಈ ಹೋರಾಟವನ್ನ ನಾವು ಒಂದು ಒಳ್ಳೆ ರೀತಿಯ ರೈತರಿಗೆ ಒಂದು ಶಕ್ತಿಯುತವಾಗಿ ಅವರ ಕಾಲ ಮೇಲೆ ಅವರು ನಿಲ್ಲಿಸ್ತಕ್ಕಂಥ, ಅವರ ಸ್ವಾಭಿಮಾನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಧಕ್ಕೆ ತರತಕ್ಕ ಒಂದು ಕಾನೂನಾತ್ಮಕವಾಗಿ ಅವ್ರು ಎಲ್ಲೇ ಇದನ್ನ ನಮ್ಮ ಪಾಣಿಯನ್ನ ಅವರ ಹಕ್ಕನ್ನ ಇಟ್ಟಾಗ ಇದು ನನ್ನ ಭೂಮಿ, ಇದು ನನ್ನಗೋಸ್ಕರನೇ ನಮ್ಮ ತಲತಲಾಂತರದಿಂದ ನಮ್ಮ ಪೂರ್ವಿಕರು ಇದನ್ನ ನನಗೆ ಬಳುವಳಿ ಹಾಕೊಟ್ಟಿರ್ತಕ್ಕಂಥ ಭೂಮಿ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸರ್ಕಾರದ ಕಾನೂನು ಕೂಡ ಇದ್ರ ಮೇಲೆ ನನ್ನ ದಬ್ಬಾಳಿಕೆ ಮಾಡೋದಾಗ್ಲಿ ದೌರ್ಜನ್ಯ ಮಾಡೋದಾಗ್ಲಿ ಇದ್ರ ಮೇಲೆ ಆಗಬಾರದು ಅನ್ನೋದಾದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ವಕ್ಫ್ ಕಾನೂನನ್ನ ವಿರೋಧ ಮಾಡಿ ಅದ್ರ ತೆಗೆದುಹಾಕತಕ್ಕವರೆಗೂ ಕೂಡ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಸಜ್ಜಾಗಬೇಕು ಅನ್ನೋದು ನನ್ನ ವಿನಂತಿ. ಹಾಗಾಗಿ ಇದಕ್ಕೆ ಎಲ್ಲರೂ ಇವತ್ತು ನಮ್ಮ ಬಂಡಪ್ಪ ಕಾಶಪ್ಪನವರು ಅಲ್ಲಿಗೆ ಬಂದಿದ್ರು, ಪ್ರಕಾಶ್ ಖಂಡ್ರೆಯವರು ಬಂದಿದ್ರು, ಅನೇಕ ನಾಯಕರುಗಳು ಬಂದಿದ್ರು, JDS ಮತ್ತು ಬೇರೆ ಬೇರೆ ನಾಯಕರು
ಮತ್ತು ಸುಮಾರಷ್ಟು ಕಡೆಯಿಂದ ನಮಗೆ ವಾರ್ ರೂಮ್ ಅಂತ ಏನ್ ಮಾಡಿದೀವಿ ಅಂತ